ನಮಗೆ ಯಾರಾದರೂ ಕ್ರಿಸ್ಮಸ್ ಉಡುಗೊರೆಗಳನ್ನು ನೀಡಿದಾಗ ಸಂತೋಷವಾಗುತ್ತದೆ. ಕೆಲವು ಮಕ್ಕಳು ತಮ್ಮ ಉಡುಗೊರೆಯನ್ನು ತೆರೆಯುವ ಮೊದಲು ಅದರ ಸುತ್ತಲಿರುವ ಬಣ್ಣದ ಕಾಗದದ ಮೇಲೆ ತಮ್ಮ ಗಮನವನ್ನು ಇಡುತ್ತಾರೆ. ಕೆಲವರು ಕಾಗದವನ್ನು ಆತುರದಿಂದ ಹರಿದು ಚೂರು ಚೂರು ಮಾಡುತ್ತಾರೆ. ಇನ್ನು ಕೆಲವರು ತಮ್ಮ ಉಡುಗೊರೆಯ ಸುತ್ತಲಿರುವ ಕಾಗದವನ್ನು ಎಚ್ಚರಿಕೆಯಿಂದ ತೆಗೆಯುತ್ತಾರೆ. ಚಿಕ್ಕ ವಯಸ್ಸಿನಲ್ಲಿ ನಾನು ಉಡುಗೊರೆಯ ಸುತ್ತಲಿರುವ ಬಣ್ಣದ ಕಾಗದವನ್ನು ಎಚ್ಚರಿಕೆಯಿಂದ ಮತ್ತು ಕಾಳಜಿಯಿಂದ ತೆಗೆದು ಅದನ್ನು ಅಂದವಾಗಿ ಚಪ್ಪಟೆಗೊಳಿಸಿ ಅದನ್ನು ಒಂದು ಪುಸ್ತಕದ ಕೆಳಗೆ ಇಡುತ್ತಿದ್ದೆ. ನಂತರ ಅದನ್ನು ಮತ್ತೆ ಬಳಸುತ್ತಿದ್ದೆ. ಸುಂದರವಾಗಿ ಪ್ರಸ್ತುತಪಡಿಸಿದ ಉಡುಗೊರೆಯನ್ನು ಸ್ವೀಕರಿಸುವ ಉತ್ಸಾಹವು ಒಳಗಿನ ಉಡುಗೊರೆಯನ್ನು ಇನ್ನಷ್ಟು ವಿಶೇಷಗೊಳಿಸುತ್ತದೆ ಎಂದು ನಾನು ನಂಬುತ್ತೇನೆ. ಆದ್ದರಿಂದ ನಾನು ಉಡುಗೊರೆಗಳ ಪ್ರಸ್ತುತಿಗೆ ಹೆಚ್ಚಿನ ಗಮನವನ್ನು ನೀಡಿದ್ದೇನೆ. ಇದಲ್ಲದೆ ನಾನು ಉಡುಗೊರೆಯನ್ನು ಯಾವಾಗಲೂ ಉತ್ತಮವಾಗಿ ಪ್ಯಾಕ್ ಮಾಡುವುದನ್ನು ಪ್ರಶಂಸಿಸುತ್ತೇನೆ. ಈಗ ಇದು ನನಗೆ ನಮ್ಮ ಪಾಪಗಳಿಂದ ನಮ್ಮನ್ನು ಬಿಡಿಸಲು ಬಂದಂಥ ಅತ್ಯುತ್ತಮವಾದ ಉಡುಗೊರೆಯಾದ ಕ್ರಿಸ್ತನನ್ನು ಉತ್ತಮವಾಗಿ ಸುತ್ತುವುದನ್ನು, ಪ್ಯಾಕ್ ಮಾಡುವುದನ್ನು ಯೋಚಿಸುವ ಹಾಗೆ ಮಾಡುತ್ತದೆ. ಯೇಸು ರಾತ್ರಿಯ ಆಕಾಶವನ್ನು ಬೆಳಕಿಸುವ ಅಗಾಧವಾದ, ನಂಬಲಾಗದ ಮತ್ತು ಭವ್ಯವಾದ ಶಕ್ತಿಯ ಪ್ರದರ್ಶನದಲ್ಲಿ ತನ್ನನ್ನೇ ತಾನು ಸುತ್ತುಕೊಳ್ಳಬಹುದಾಗಿತ್ತು. ಆದರೆ ಆತನು ತನ್ನನ್ನು ನಮ್ಮ ಹೋಲಿಕೆಯಲ್ಲಿ ಸುತ್ತಿಕೊಳ್ಳುವುದನ್ನು ಆರಿಸಿಕೊಂಡನು. ಆತನು ನಮ್ಮ ಹಾಗೆ ಜೀವಿತವನ್ನು ನಡೆಸಿ ಹೋರಾಟಗಳಿಗೆ ಅಪರಿಚಿತನಲ್ಲ ಎಂದು ಸಾಬೀತುಪಡಿಸಿದನು. ಆದುದರಿಂದ ಕ್ರಿಸ್ಮಸ್ ಹಬ್ಬದ ಸಂತೋಷವು ಶ್ರೇಷ್ಠ ಉಡುಗೊರೆಯಾದ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿಕೊಂಡ ಸಂತೋಷವಾಗಲಿ. ಆತನ ಬೆಳಕು ನಮ್ಮಲ್ಲೇ ನೆಲೆಯಾಗಿರಲಿ.